ಈ ಕತೆ ಶಿಕ್ಷಕ ಸೀತಾರಾಮ್ ಅವರ ಜೀವನ ಕಥೆಯಾಗಿದೆ. ಶಿಕ್ಷಕ ಸೀತಾರಾಮ್ ಅವರಿಗೆ ಈ ಬಾರಿಯೂ ಅಗ್ನಿ ಪರೀಕ್ಷೆ ಕಡಿಮೆಯಾಗಿರಲಿಲ್ಲ. ಅವರ ಪತ್ನಿ ಉಷಾ ಆಸ್ಪತ್ರೆ ಕೊಠಡಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು, ಇಲ್ಲದಿದ್ದರೆ ಪರಿಸ್ಥಿತಿ ಕೈಮೀರಬಹುದು ಎಂದು ವೈದ್ಯರು ಸ್ಪಷ್ಟವಾಗಿ ಹೇಳಿದರು. ಆದರೆ ದೊಡ್ಡ ಸಮಸ್ಯೆ ಏನಾಗಿತ್ತೆಂದರೆ ಸೀತಾರಾಮ್ ಪಾಂಡೆ ಅವರು ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕರಾಗಿದ್ದರು. ಅವರಿಗೆ ಸಂಬಳ ತುಂಬ ಕಡಿಮೆ ಇತ್ತು. ಅವರು ಸಾಧ್ಯವಿರುವ ಎಲ್ಲ ಕಡೆ ಪ್ರಯತ್ನಿಸಿದರು. ಸಂಬಂಧಿಕರ ಹತ್ತಿರ ಸಹಾಯ ಕೇಳಿದರು, ಸ್ನೇಹಿತರಿಂದ ಸಾಲ ಕೇಳಿದರು, ಬ್ಯಾಂಕ್ಗಳಿಗೆ ಸಾಲದ ಅರ್ಜಿ ಸಲ್ಲಿಸಿದರು. ಆದರೆ ಅವು ಯಾವುವು ಅವರಿಗೆ ಉಪಯೋಗವಾಗಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಕುಳಿತು ಏನು ಮಾಡಬಹುದೆಂಬ ಯೋಚನೆಯಲ್ಲಿ ಮುಳುಗಿದರು. ಸೀತಾರಾಮ್ ಪಾಂಡೆ ಅವರ ಜೀವನ ಯಾವಾಗಲೂ ಹೋರಾಟದಿಂದಲೇ ತುಂಬಿತ್ತು. ಅವರು ಹಳ್ಳಿಯ ಚಿಕ್ಕ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುತ್ತಾ ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ವರ್ಷಗಟ್ಟಲೆ ಶ್ರಮ ಪಟ್ಟಿದ್ದರು. ಅವರ ಪತ್ನಿ ಉಷಾ ಯಾವಾಗಲೂ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು. ಎಲ್ಲ ಕಷ್ಟದ ಸಮಯದಲ್ಲಿಯೂ ಸೀತಾರಾಮ್ ಅವರಿಗೆ ಬೆಂಬಲ ನೀಡಿದ್ದರು. ಆದರೆ ಈಗ ಸ್ವತಃ ಉಷಾ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸೀತಾರಾಮ್ ಪಾಂಡೆ ಅವರು ಅಸಹಾಯಕರಾಗಿದ್ದರು. ಆಗಲೇ ಅವರು ತಮ್ಮ ಉಳಿತಾಯವನ್ನು ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ದರು. ಸೀತಾರಾಮ್ ಅವರು ಶಾಲೆಯ ಸಹೋದ್ಯೋಗಿಗಳಿಂದ ಸಹಾಯ ಕೇಳಲು ಪ್ರಯತ್ನಿಸಿದರು. ಆದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಹಣಕಾಸಿನ ಸಮಸ್ಯೆಗಳನ್ನು ಹೊಂದಿದ್ದರು. ಆಗಲೇ ಅವರ ಸಂಬಳ ಕಡಿಮೆಯಾಗಿದ್ದರಿಂದ ಬ್ಯಾಂಕಿನಲ್ಲಿ ಸಾಲ ಪಡೆಯುವುದು ಕೂಡ ಸುಲಭವಾಗಲಿಲ್ಲ. ಸೀತಾರಾಮ್ ಪಾಂಡೆ ಅವರು ಅನೇಕ ಹಳೆಯ ಸ್ನೇಹಿತರು ಮತ್ತು ದೂರದ ಸಂಬಂಧಿಗಳನ್ನು ಸಂಪರ್ಕಿಸಿದರು. ಆದರೆ ಕೆಲವರು ಸಹಾನುಭೂತಿ ತೋರಿಸಿದರು ಮತ್ತು ಕೆಲವರು ತಮ್ಮ ಫೋನ್ ಎತ್ತುವುದನ್ನು ನಿಲ್ಲಿಸಿದರು. ಕಷ್ಟಕಾಲದಲ್ಲಿ ಜನರು ದೂರ ಸರಿಯಲು ಆರಂಭಿಸಿದ ಸಮಾಜವಿದು. ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಹೋರಾಡಬೇಕು ಎಂದು ಸೀತಾರಾಮ್ ಪಾಂಡೆ ಅವರು ಅರ್ಥ ಮಾಡಿಕೊಂಡರು. ಸೀತಾರಾಮ್ ಪಾಂಡೆ ಅವರು ಆಸ್ಪತ್ರೆಯ ಬಿಳಿ ಗೋಡೆಗಳನ್ನು ದಿಟ್ಟಿಸುತ್ತಾ ಕುಳಿತಿದ್ದರು. ಆಗ ಅಲ್ಲಿಗೆ ಬಂದ ಒಬ್ಬ ಅಪರಿಚಿತ ವ್ಯಕ್ತಿಯು, ನಿಮ್ಮ ಹೆಂಡತಿಯನ್ನು ಉಳಿಸಿಕೊಳ್ಳಲು ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ಆದರೆ ಸೀತಾರಾಮ್ ಪಾಂಡೆಯವರಿಗೆ ಎಲ್ಲ ಮಾರ್ಗವೂ ಮುಚ್ಚಿದಂತೆ ತೋರುತ್ತಿರುವಾಗ ಅವರು ಆ ಅಪರಿಚಿತ ವ್ಯಕ್ತಿಯನ್ನು ಭೇಟಿಯಾದರು. ಆ ವ್ಯಕ್ತಿಯು ಆಸ್ಪತ್ರೆ ಕಾಯುವ ಜಾಗದಲ್ಲಿ ಕುಳಿತಿದ್ದನು. ಅವರು ಸೀತಾರಾಮ್ ಮುಖದಲ್ಲಿರುವ ಚಿಂತೆಯನ್ನು ನೋಡಿದರು. ಅವರು ಸೀತಾರಾಮ್ ಬಳಿ ಬಂದು, ಅಣ್ಣ, ಏನಾದರೂ ತೊಂದರೆ ಇದೆಯಾ ಎಂದು ಕೇಳಿದರು. ಸೀತಾರಾಮ್ ಅವರಿಗೆ ಮೊದಲು ಏನನ್ನೂ ಹೇಳಲು ಅವರಿಂದ ಸಾಧ್ಯವಾಗಲಿಲ್ಲ. ಆದರೆ ನಂತರ ಅವರಿಗೆ ಸಂಪೂರ್ಣ ವಿಷಯವನ್ನು ಸೀತಾರಾಮ್ ಅವರು ತಿಳಿಸಿದರು. ಆ ಅಪರಿಚಿತ ವ್ಯಕ್ತಿಯು NGO ನೊಂದಿಗೆ ಸಂಬಂಧ ಹೊಂದಿದನು. ಈ NGO ಅಗತ್ಯವಿರುವ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಎಂದು ಅಪರಿಚಿತ ವ್ಯಕ್ತಿಯು ಸೀತಾರಾಮ್ ಅವರಿಗೆ ಹೇಳಿದನು. ಇದರಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಹಂಚಿಕೊಳ್ಳಿ ಮತ್ತು ಕ್ರೌಡ್ ಫಂಡಿಂಗ್ ಪ್ರಯತ್ನಿಸಿ ಎಂದು ಹೇಳಿದನು. ಆದರೆ ಸೀತಾರಾಮ್ ಪಾಂಡೆ ಅವರಿಗೆ ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಆದರೆ ಬೇರೆ ದಾರಿ ಇಲ್ಲದೆ ಅವರು ತಮ್ಮ ಶಾಲೆಯ ಯುವ ಶಿಕ್ಷಕ ಅನಿಲ್ ಅವರ ಸಹಾಯವನ್ನು ಪಡೆದರು. ಅನಿಲ್ ಅವರು ತಕ್ಷಣವೇ ಕ್ರೌಡ್ ಫಂಡಿಂಗ್ ಅಭಿಯಾನವನ್ನು ಪ್ರಾರಂಭಿಸಿದರು ಮತ್ತು ಅದನ್ನು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಹಂಚಿಕೊಂಡಿರುವ ಕೆಲವೇ ಗಂಟೆಯಲ್ಲಿ ಜನರು ಸಹಾಯ ಮಾಡಲು ಮುಂದೆ ಬರಲಾರಂಭಿಸಿದರು. ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರ ಸಮುದಾಯ ಮತ್ತು ಕೆಲವರು ಅಪರಿಚಿತರು ಸಹ ದೇಣಿಗೆ ನೀಡಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಸೀತಾರಾಮ್ ಅವರ ಕಣ್ಣುಗಳಲ್ಲಿ ನೀರು ಜಿನುಗತೊಡಗಿತು. ಒಂದೆಡೆ ಕೆಲವರು ನಮ್ಮನ್ನು ಸಂಕಷ್ಟಕ್ಕೆ ದೂಡಿದರೆ, ಮತ್ತೊಂದೆಡೆ ನಿಸ್ವಾರ್ಥಕ್ಕಾಗಿ ಸಹಾಯ ಮಾಡಲು ಸಿದ್ಧರಾಗಿರುವವರು ಹಲವರು. ಅವರ ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗತೊಡಗಿತು. ಸುದ್ದಿವಾಹಿನಿಯೊಂದು ಈ ವಿಷಯವನ್ನು ಪ್ರಸಾರ ಮಾಡಿತು ಮತ್ತು ಈ NGO ಹಲವಾರು ಜನರಿಗೆ ಸಹಾಯ ಮಾಡಿದೆ. ಸೀತಾರಾಮ್ ಅವರು ಕೆಲವೇ ದಿನಗಳಲ್ಲಿ ಅಗತ್ಯ ಮೊತ್ತವನ್ನು ಸಂಗ್ರಹಿಸಲಾಯಿತು. ವೈದ್ಯರು
ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಉಷಾ ಅವರ ಪ್ರಾಣವನ್ನು ಉಳಿಸಿದರು ಮತ್ತು ಈ ಘಟನೆ ಸೀತಾರಾಮ್ ಪಾಂಡೆ ಅವರ ಜೀವನಕ್ಕೆ ದೊಡ್ಡ ಪಾಠವನ್ನು ಕಲಿಸಿತು. ಮೊದಲು ಎಲ್ಲ ಸಾಧ್ಯವಿರುವ ಪ್ರಯತ್ನವನ್ನು ಮಾಡಬೇಕು. ಈ ಸಮಾಜದಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರೆಂದು ಇಬ್ಬರು ಇದ್ದಾರೆ, ಆದರೆ ಸಹಾಯ ಮಾಡುವವರು ಕಡಿಮೆ ಇಲ್ಲ ಎಂದು ಸೀತಾರಾಮ್ ಅವರು ತಮ್ಮ ಮನದಲ್ಲಿ ಅಂದುಕೊಂಡರು. ನಂತರ ಉಷಾ ಅವರು ಹುಷಾರಾದ ನಂತರ ಸೀತಾರಾಮ್ ಅವರು ಅಗತ್ಯ ಇರುವವರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ನಿರ್ಧರಿಸಿದರು. ಸೀತಾರಾಮ್ ಅವರು ತಮ್ಮ ಶಾಲೆಯಲ್ಲಿ ಸಹಾಯ ನಿಧಿಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಸ್ವಲ್ಪ ದೇಣಿಗೆ ನೀಡುತ್ತಿದ್ದರು, ಏಕೆಂದರೆ ಅವರಂತೆ ಬೇರೆ ಯಾರೂ ಕಷ್ಟಪಡಬಾರದೆಂದು ಶಿಕ್ಷಕ ಸೀತಾರಾಮ್ ಪಾಂಡೆ ಅವರು ಅಂದುಕೊಂಡಿದ್ದರು. ಈ ಕತೆ ಕೇವಲ ಹಣದ ಕೊರತೆ ಮತ್ತು ಹೋರಾಟದ ಬಗ್ಗೆ ಅಲ್ಲ. ಈ ಕಥೆಯು ಸಮಾಜದಲ್ಲಿ ಒಳ್ಳೆತನ ಮತ್ತು ಮಾನವೀಯತೆಯ ವಿಜಯದ ಕಥೆಯಾಗಿದೆ. ಕಷ್ಟಕಾಲದಲ್ಲಿ ಎಲ್ಲವೂ ನಮ್ಮಿಂದ ಮುಚ್ಚಲ್ಪಟ್ಟಿದ್ದರೂ ಸಹ ಯಾವಾಗಲೂ ಬೆಳಕಿನ ಕಿರಣ ಕಂಡುಬರುತ್ತವೆ ಎಂದು ಈ ಕಥೆಯು ತಿಳಿಸಿಕೊಡುತ್ತದೆ. ನಾವು ಇಂತಹ ಕಷ್ಟದ ಸಮಯದಲ್ಲಿಯೂ ನಮ್ಮ ಪ್ರಯತ್ನವನ್ನು ಬಿಟ್ಟು ಕೊಡಬಾರದೆಂದು ತಿಳಿಸುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಈ ಕಥೆಗೊಂದು ಲೈಕ್ ಕೊಡಿ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.